ಶಿವಾಜಿ ವಿರುದ್ಧ ಮಗನೇ ತಿರುಗಿ ಬಿದ್ದಿದ್ದೇಕೆ? ಸಂಭಾಜಿ ಕೊನೆ ದಿನಗಳಲ್ಲಿ ಔರಂಗಜೇಬ ಮಾಡಿದ್ದೇನು? ದ್ವೇಷಕ್ಕೆ ದ್ವೇಷ, ತಂತ್ರಕ್ಕೆ ತಂತ್ರ, ಏಟಿಗೆ ಎದಿರೇಟು. ಇದು ಅಪ್ಪನನ್ನೇ ಮೀರಿದ ಹಿಂದೂವಾದಿಯ ಕಥೆ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶಿವಾಜಿ ಭಾರತ ಕಂಡ ಅಪ್ರತಿಮ ನಾಯಕ. ಮೊಘಲರ ಕೈಯಲ್ಲಿ ಬೆಟ್ಟದ ಇಲಿಯಂತೆಲ್ಲ ಕರೆಸ್ಕೊಳ್ತಾ ಬಳಿಕ ಅದೇ ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಸಾಮ್ರಾಟ. ಇಂಥ ಚಕ್ರವರ್ತಿಯ ಮಗ ಸಂಭಾಜಿ ಅಂತ್ಯವಾಗಿದ್ದು ಹೇಗೆ? ಇವರ ಕಥೆ ಇವತ್ತಿಗೂ ಚರ್ಚೆಯಾಗೋಕೆ ಏನ್ ಕಾರಣ? ಔರಂಗಜೇಬಂಗೂ ಸಂಭಾಜಿಗೂ ಕೊನೆಯಲ್ಲಿ ನಡೆದ ಸಂಭಾಷಣೆ ಹೇಗಿತ್ತು? ಚತುರತೆಯಲ್ಲಿ, ಚಾಣಕ್ಯ ಬುದ್ಧಿಯಲ್ಲಿ, ಸ್ವಧರ್ಮ ಪ್ರೇಮದಲ್ಲಿ ಈತ ತಂದೆಯನ್ನೇ ಮೀರಿಸ್ತಾರೆ ಅಂತ ಕೆಲ ಹಿಸ್ಟೋರಿಯನ್ಸ್ ಹೇಳೋದು ಯಾಕೆ? ಬನ್ನಿ, ಇಂಡಿಯನ್ ಹಿಸ್ಟ್ರಿಯ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಗ್ಗೆ, ಅವರ ಸಾಹಸ ಶೌರ್ಯದ ಬಗ್ಗೆ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಬಂಧನದಲ್ಲೇ ಶುರುವಾಯಿತು ಬಾಲ್ಯ. ಮಗನನ್ನೇ ಜೈಲಿಗಟ್ಟಿದ್ದ ಶಿವಾಜಿ. ಸಂಭಾಜಿಯ ಕಥೆ ಯಾಕೆ ಇಷ್ಟು ರೋಚಕ ಅನ್ನೋದಕ್ಕೆ ಅವರ ಬಾಲ್ಯವೇ ದೊಡ್ಡ ಕಾರಣ. ರಾಜರ ಮಕ್ಕಳು, ಸಾಮ್ರಾಟರ ಮಕ್ಕಳು ಅಂದ್ರೆ ಅಲ್ಲಿ ಪಾರುಪತ್ಯ, ವೈಭವ, ಮದಿರೆ, ಮಾನಿನಿಯರ ಸಹವಾಸ, ಒಟ್ಟಾರೆ ಜಾಲಿ ಲೈಫ್. ಆದರೆ ಸಂಭಾಜಿ ಕಥೆ ಇದಕ್ಕೆ ತದ್ವಿರುದ್ಧ. ಸಂಭಾಜಿ ಬಾಲ್ಯದಲ್ಲೇ ಕಷ್ಟ, ಬಂಧನಗಳನ್ನ ಕಂಡ ಮನುಷ್ಯ. ಅಂದಹಾಗೆ ಸಂಭಾಜಿ ಹುಟ್ಟಿದ್ದು ಮೇ 14, 1657ರಲ್ಲಿ. ಶಿವಾಜಿ ಮಹಾರಾಜರ ಮೊದಲ ಪತ್ನಿ ಸಾಯಿಬಾಯಿ ಭೋನ್ಸ್ಲೆ ಇವರ ತಾಯಿ. ಸಂಭಾಜಿ 2 ವರ್ಷದ ಮಗುವಾಗಿದ್ದಾಗಲೇ 1659ರಲ್ಲೇ ಸಾಯಿಬಾಯಿ ಭೋನ್ಸ್ಲೆ ಪ್ರಾಣ ಕಳ್ಕೊಂಡ್ರು. ಹೀಗಾಗಿ ಅಜ್ಜಿ ಜೀಜಾಬಾಯಿ ಹತ್ರ ಸಂಭಾಜಿ ಬೆಳೆದ್ರು. ಹೇಗಿರುವಾಗಲೇ ಶಿವಾಜಿಯವರಿಗೂ ಮೊಘಲರಿಗೂ ಯುದ್ಧ ಆಗಿ ಬ್ಯಾಟಲ್ ಆಫ್ ಪುರಂದರ್ನಲ್ಲಿ ಶಿವಾಜಿಯವರಿಗೆ ಹಿನ್ನಡೆಯಾಗುತ್ತೆ. ಈ ಟೈಮ್ನಲ್ಲಿ 9 ವರ್ಷದ ಮಗ ಸಂಭಾಜಿಯನ್ನ ರಾಜಕೀಯ ಒತ್ತೆಯಾಳಾಗಿ ಮೊಘಲರಿಗೆ ಒಪ್ಪಿಸ್ತಾರೆ. ಮೊಘಲರ ಸಾಮಂತನಾಗಿದ್ದ ರಾಜ ಜಯಸಿಂಗ್ ಸಂಭಾಜಿಯನ್ನ ಕರ್ಕೊಂಡು ಹೋಗಿ ತಾನು ಬೆಳೆಸ್ತಾನೆ. ಇದೇ ಹೊತ್ತಲ್ಲಿ ಶಿವಾಜಿಗೂ ಔರಂಗಜೇಬಂಗೂ ಸ್ನೇಹ ಇರುತ್ತೆ. ಏನು ಮನಸಾರ ಮಾಡಿದ್ದ ಸ್ನೇಹ ಅಲ್ಲ, ಇಬ್ರಿಗೂ ಒಳಗೆ ದ್ವೇಷ ಇತ್ತು. ಆದರೆ ರಾಜಕೀಯ ಕಾರಣಗಳು ಇಬ್ಬರನ್ನು ಒಂದು ಮಾಡಿದ್ವು. ಅಷ್ಟೊತ್ತಿಗೆ ಶಿವಾಜಿ ಕೂಡ ಬಲಿಷ್ಠ ರಾಜರಾಗಿದ್ರು. ದಕ್ಷಿಣದಲ್ಲಿ ಬಿಜಾಪುರ ಸುಲ್ತಾನರು ಮೊಘಲರಿಗೆ ಪ್ರತಿಸ್ಪರ್ಧಿಯಾಗಿ ಬೆಳೀತಾ ಇದ್ರು. ಸೊ ಬಿಜಾಪುರವನ್ನ ಮಟ್ಟ ಹಾಕಬೇಕು ಅಂದ್ರೆ ಶಿವಾಜಿಯಂತಹ ವೀರನ ಸ್ನೇಹ ಬೇಕು ಅನ್ನೋದು ಔರಂಗಜೇಬಗೂ ಗೊತ್ತಿತ್ತು. ಇನ್ನು ದಕ್ಷಿಣದಲ್ಲಿ ರಾಜ್ಯ ಕಟ್ಟಬೇಕು ಅಂದ್ರೆ ಬಿಜಾಪುರವನ್ನೇ ಮೊದಲು ಬಡಿಬೇಕಾಗಿತ್ತು. ಹೀಗಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏರ್ಪಟ್ಟಿತ್ತು. ಶಿವಾಜಿ ಮೊಘಲರಿಗೆ ಕಪ್ಪವನ್ನ ಕೂಡ ಕೊಡ್ತಾ ಇದ್ರು. ಎಸ್, ಇದು ಫ್ಯಾಕ್ಟ್, ಹಿಸ್ಟಾರಿಕಲ್ ಫ್ಯಾಕ್ಟ್. ಇದೇ ಸ್ನೇಹದಲ್ಲಿ ಶಿವಾಜಿ ಆಗ ಔರಂಗಜೇಬನ ಆಸ್ಥಾನಕ್ಕೂ ಹೋಗ್ತಾ ಇದ್ರು. ಎಸ್, ಅದೇ ಔರಂಗಜೇಬ, ಅದೇ ಶಿವಾಜಿ. ಈ ಮಧ್ಯೆ ಒಂದು ದಿನ ಶಿವಾಜಿಯವರನ್ನ ಔರಂಗಜೇಬ ಮೋಸದಿಂದ ಬಂಧಿಸಿದ ಘಟನೆ ಆಯಿತು. ಜೊತೆಗೆ ಅವರ ಮಗನನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ನಿಮಗೆ ಗೊತ್ತಿರಲಿ, ಅಷ್ಟೊತ್ತಿಗೆ ಸಂಭಾಜಿ ಔರಂಗಜೇಬನ ಬಳಿ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನೊಂದ್ಸಲ ಹೇಳ್ತೀವಿ, ಅಷ್ಟೊತ್ತಿಗೆ ಶಿವಾಜಿಯ ಪುತ್ರ ಸಂಭಾಜಿ ಔರಂಗಜೇಬನ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಸಂಭಾಜಿಗೂ ಔರಂಗಜೇಬನ ಮಗ ಮುಜ್ಜಾಮ್ಗೂ ಒಂದು ಸ್ನೇಹ ಕೂಡ ಇತ್ತು. ಇದೇ ಕಾರಣಕ್ಕೆ ಆಮೇಲೆ ಆತನ ಕ್ರೂರತ್ವ ವರ್ಣಿಸೋಕೂ ಆಗಲ್ಲ, ಅದನ್ನು ಮುಂದೆ ಹೇಳ್ತೀವಿ. 5,000 ಅಶ್ವದಳದೊಂದಿಗೆ ಮೊಘಲರ ಆರ್ಮಿಯಲ್ಲಿ ಸಂಭಾಜಿಗೆ ಉನ್ನತ ಸ್ಥಾನಮಾನ ಕೊಡಲಾಗಿತ್ತು. ಸಂಭಾಜಿಗೆ, ಶಿವಾಜಿ ಮಗ ಸಂಭಾಜಿಗೆ ಮೊಘಲರ ಆರ್ಮಿಯಲ್ಲಿ 5,000 ಅಶ್ವದಳದೊಂದಿಗೆ ಒಳ್ಳೆ ಸ್ಥಾನಮಾನ, ಕಮಾಂಡರ್ ಸ್ಥಾನವನ್ನು ಕೊಡಲಾಗಿತ್ತು. ಆದರೆ ಶಿವಾಜಿ ಮೇಲಿನ ಭಯ ಮತ್ತು ದ್ವೇಷದಿಂದ ಸಂಭಾಜಿ ಮತ್ತು ಶಿವಾಜಿಯವರನ್ನ ಔರಂಗಜೇಬ್ ಅರೆಸ್ಟ್ ಮಾಡಿ ಗೃಹ ಬಂಧನದಲ್ಲಿ ಇಡ್ತಾನೆ. ಆದರೆ ಚತುರ ಬುದ್ಧಿಯ ಅಪ್ಪ ಮತ್ತು ಮಗ ಇಬ್ಬರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಅಲ್ಲಿಂದ ಬಂದ ನಂತರ ಸಂಭಾಜಿಗೆ ಮದುವೆ ಆಗುತ್ತೆ. ಯೇಸುಬಾಯಿ ಸಂಭಾಜಿಗೆ ಧರ್ಮಪತ್ನಿ ಆದ್ರು. ಇನ್ನೇನು ಎಲ್ಲ ಸರಿಯಾಗಿ ನಡೀತಾ ಇತ್ತು. ಅಷ್ಟರಲ್ಲಿ ದಿಢೀರಂತ ಶಿವಾಜಿ ತಮ್ಮ ಮಗನನ್ನ ಅರೆಸ್ಟ್ ಮಾಡ್ತಾರೆ. ಸೀದಾ ಪನ್ಹಳ ಕೋಟೆಯಲ್ಲಿ ಬಂಧಿಸಿಡ್ತಾರೆ. ಈ ಬಂಧನಕ್ಕೆ ಏನು ಕಾರಣ? ಇದ್ರ ಬಗ್ಗೆ ಒಮ್ಮತದ ಒಪಿನಿಯನ್ ಇಲ್ಲ. ಕೆಲವರು ಸಂಭಾಜಿ ಬಿಹೇವಿಯರ್ ಸರಿ ಇರಲಿಲ್ಲ, ಒಬ್ಬ ಮಹಿಳೆಯನ್ನ ಚುಡಾಯಿಸಿ ಅಪಹರಣ ಮಾಡಿದ್ದ, ಇದಕ್ಕೆ ಶಿವಾಜಿ ಸಿಟ್ಟಿಗೆದ್ದು ಮಗನನ್ನ ಅರೆಸ್ಟ್ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ರಾಜ್ಯದಲ್ಲಿ ಸಂಭಾಜಿ ಭಾಗ ಕೇಳ್ತಾ ಇದ್ರು, ಪಾಲ್ ಕೇಳೋಕೆ ಶುರು ಮಾಡಿದ್ರು. ಈಗಲೇ ಈತ ರಾಜ್ಯವನ್ನ ಒಡೆಯೋಕೆ ನೋಡ್ತಿದ್ದಾನೆ ಅಂತ ರೊಚ್ಚಿಗೆದ್ದು ಶಿವಾಜಿ ಸಂಭಾಜಿಯನ್ನ ಅರೆಸ್ಟ್ ಮಾಡಿದ್ದು ಅಂತಲೂ ಹೇಳ್ತಾರೆ. ಮತ್ತು ಕೆಲ ಥಿಯರಿಗಳಲ್ಲಿ ಸಂಭಾಜಿ ನಡತೆಯಿಂದ ತಂದೆಗೆ ವಿಪರೀತ ಕೋಪ ಬರ್ತಾ ಇತ್ತು. ಹೀಗಾಗಿ ತಾನೇ ಹೆಂಡತಿಯೊಂದಿಗೆ ಓಡಿ ಪನ್ನಾಳ ಕೋಟೆ ಸೇರ್ಕೊಂಡು ಸಂಭಾಜಿ ಆಶ್ರಯ ಪಡೆದಿರೋದು
ಮಗ ಕೋಟೆಯಲ್ಲಿರ್ಲಿ ಅಂತ ಶಿವಾಜಿ ಕೂಡ ಇರ್ಲಿ ಹೋಗ್ಲಿ ಅಂತ ಬಿಟ್ಟಿದ್ರು ಅಂತಲೂ ಕೆಲವರು ಹೇಳ್ತಾರೆ. ಸೊ ಇಲ್ಲಿ ವಾದ ಪ್ರತಿವಾದ ಥಿಯರಿ ಏನೇ ಇದ್ರೂ ಕೂಡ ಸಂಭಾಜಿ ಆ ಕೋಟೆಯಲ್ಲಿ ಬಚ್ಚಿಟ್ಟಿದ್ದಂತೂ ಸತ್ಯ. ಮಗ ಹೊರಗೆ ಬರೋಕೆ ಶಿವಾಜಿಯವರು ಬಿಡ್ಲಿಲ್ಲ ಅನ್ನೋದು ಸತ್ಯ. ಮೊಘಲರ ಕುತಂತ್ರ, ಅಪ್ಪನ ವಿರುದ್ಧ ಎದ್ದ ಸಂಭಾಜಿ. ಎಸ್, ಕೋಟೆಯಲ್ಲಿ ಬಂಧನಕ್ಕೀಡಾದ ಸಂಭಾಜಿ ಮೊಘಲರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಶಿವಾಜಿಗೂ ಮೊಘಲರಿಗೂ ನಾನಾ ಕಾರಣಗಳಿಂದ ಅಸಮಾಧಾನ ಎದ್ದಿರುತ್ತೆ. ಹೀಗಾಗಿ ಸಂಭಾಜಿ ಮೊಘಲ್ ಕಮಾಂಡರ್ ದಿಲೇರ್ ಖಾನ್ನಿಗೆ ಪತ್ರ ಬರೆದು ತಾನಿಲ್ಲಿ ಬಂಧನವಾಗಿರೋ ವಿಚಾರವನ್ನು ತಿಳಿಸ್ತಾರೆ. ಜೊತೆಗೆ ಕೋಟೆಯಿಂದ ಎಸ್ಕೇಪ್ ಆಗಿ ಮೊಘಲರನ್ನ ಸೇರ್ಕೊಳ್ತಾರೆ. ಮನೆ ಚೂರ ಆಗ್ತಿರೋದನ್ನ ನೋಡಿ ಮೊಘಲ್ ಸೇನಾನಿಗೆ ಫುಲ್ ಖುಷಿಯಾಗುತ್ತೆ. ಶಿವಾಜಿಯನ್ನ ಬಡಿಯೋಕೆ ಇದೇ ದಾರಿ ಅಂತ ಮಗನನ್ನ ತಂದೆ ವಿರುದ್ಧ ಎತ್ತಿ ಕಟ್ತಾರೆ. ಇತ್ತ ವೈರಿ ಪಾಳೆಯದಲ್ಲಿ ಮಗ ಹೋಗಿ ಸೇರ್ಕೊಂಡಿದ್ ಕೇಳಿ ಶಿವಾಜಿ ತಮ್ಮ ಸೇನೆ ಕಳಿಸಿ ಆತನನ್ನ ಬಿಡಿಸ್ಕೊಂಡು ಬರೋಕೆ ಆಜ್ಞೆ ಮಾಡ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹೇಳಬೇಕು. ಶಿವಾಜಿಗೆ ಸಂಭಾಜಿ ಒಂದು ಸುಳ್ಳು ಹೇಳಿದ್ರು ಅಂತ ಹೇಳ್ತಾರೆ. ಮೊಘಲರ ಗೂಡು ಸೇರಿದ್ದ ಸಂಭಾಜಿ ತಾನು ಕಿಡ್ನಾಪ್ ಆಗಿದ್ದೀನಿ, ನನ್ನನ್ನು ಸೆರೆಯಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಬಿಡಿಸ್ಕೊಡಿ ಅಂತ ಪತ್ರ ಬರೆದಿದ್ದಾರಂತೆ. ಆದರೆ ಇನ್ನೂ ಕೆಲವರು ಇಲ್ಲ, ಅಪ್ಪ ಮಗನ ವಿಚಾರದಲ್ಲಿ ಏನೇ ತಕರಾರಿರಬಹುದು, ಆದರೆ ವೈರಿಗಳ ಹತ್ರ ಮಗ ಇದ್ದಿದ್ದು ಶಿವಾಜಿಗೆ ಇಷ್ಟ ಇರಲಿಲ್ಲ, ಹೀಗಾಗಿ ಬಿಡಿಸ್ಕೊಂಡು ಬರೋಕೆ ಕಳಿಸಿದ್ರು ಅಂತೆಲ್ಲ ವಾದ ಇದೆ. ಏನೇ ಆದರೂ ಮರಾಠರ ಯುವರಾಜ ಶಿವಾಜಿಯ ಪುತ್ರ ಮೊಘಲರ ಬಳಿ ಹೋಗಿ ಇದ್ದಿದ್ದು ಸತ್ಯ. ಹಾಗೆ ಈ ಯುವರಾಜನನ್ನು ಬಿಡಿಸೋಕೆ ಹೋಗಿದ್ದ ಶಿವಾಜಿಯವರ ಸೇನೆ ಮೊಘಲರ ಸೇನೆಯನ್ನ ಕಂಡು ವಾಪಸ್ ಬಂದಿದ್ದು ಕೂಡ ಹಿಸ್ಟಾರಿಕಲ್ ಫ್ಯಾಕ್ಟ್. ಈ ಕಾರಣದಿಂದ ಸಂಭಾಜಿ ಮೊಘಲರ ಕೈಯಲ್ಲೇ ಉಳ್ಕೊಳ್ತಾರೆ. ಇತ್ತ ಶಿವಾಜಿಯ ಮಗ ರಾಜ್ಯದಲ್ಲಿ ಇದ್ದಿದ್ದು ಔರಂಗಜೇಬಗೆ ಅನುಮಾನಕ್ಕೆ ಕಾರಣ ಆಗತ್ತೆ. ಶಿವಾಜಿನೇ ಏನಾದರೂ ಕುತಂತ್ರ ಮಾಡಿದಾರ, ಆತನೇ ಗೂಢಚರ್ಯ ಮಾಡೋಕೆ ಮಗನನ್ನ ಒಳಗೆ ನುಗ್ಗಿಸಿರಬಹುದಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಪರೀಕ್ಷೆ ಮಾಡೋಕೆ ಸಂಭಾಜಿಯನ್ನ ಶಿವಾಜಿ ವಿರುದ್ಧವೇ ಯುದ್ಧಕ್ಕೆ ಕಳಿಸಲಾಗುತ್ತೆ. ನೇರವಾಗಿಯಲ್ಲ, ಶಿವಾಜಿ ವಶದಲ್ಲಿದ್ದ ಭೂಪಾಲ್ಗಡಕ್ಕೆ ಸಂಭಾಜಿಯನ್ನ ಸೇನೆ ಕೊಟ್ಟು ನುಗ್ಗಿಸ್ತಾರೆ. ಎಂಥ ಪರಿಸ್ಥಿತಿ ನೋಡಿ. ಇನ್ನು ಭೂಪಾಲ್ಗಡ ಕೂಡ ಏನು ಕಮ್ಮಿ ಇರಲಿಲ್ಲ. ಇದು ಶಿವಾಜಿಗೆ ಅನ್ನದ ಕಣಜವಾಗಿತ್ತು. ಅಂದರೆ ಯಥೇಚ್ಛ ಪ್ರಮಾಣದಲ್ಲಿ ಧಾನ್ಯ, ಸಿರಿ ಸಂಪತ್ತನ್ನ ಕೊಡ್ತಾ ಇತ್ತು. ಇದನ್ನ ಪಿರಂಗೋಜಿ ನರಸಾಳ್ ಅನ್ನೋ ವೀರ ನೋಡ್ಕೋತಾ ಇದ್ದ. ಶಿವಾಜಿಯವರ ನಿಷ್ಠ. ಆದರೆ ಯುದ್ಧ ಮಾಡೋಕೆ ಕತ್ತಿ ಬೀಸೋಣ ಅಂದರೆ ಅಲ್ಲಿ ಬರ್ತಿರೋದು ಯಾರು? ತನ್ನದೇ ನಾಯಕನ ಮಗ. ಹೀಗಾಗಿ ನರಸಾಳನಿಗೆ ಗೊಂದಲವಾಗಿ ಊರನ್ನೇ ಬಿಟ್ಟು ಶಿವಾಜಿ ಹತ್ರ ಓಡೋಗ್ತಾರೆ. ಪರಿಣಾಮ ಮೊಘಲ್ ಸೇನೆ ಅದನ್ನ ನಾಮಾವಶೇಷ ಮಾಡುತ್ತೆ. ಅಲ್ಲಿನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ. ಎಷ್ಟೋ ಜನರನ್ನ ಗುಲಾಮರನ್ನಾಗಿ ಹೊತ್ಕೊಂಡು ಹೋಗ್ತಾರೆ, ಪ್ರಾಣಿಗಳನ್ನು ಕರ್ಕೊಂಡು ಹೋದಂಗೆ. ಲೂಟಿ, ಬೆಂಕಿ, ಹೊಡೆದಾಟ, ರಕ್ತಪಾತ, ಹೀಗೆ ಕ್ರೌರ್ಯದ ಎಲ್ಲೇ ಮೀರುತ್ತೆ. ಇದನ್ನ ಕಂಡ ಸಂಭಾಜಿಗೆ ವಿಪರೀತ ಬೇಜಾರಾಗುತ್ತೆ. ದಾಳಿ ವಿಚಾರ ತಿಳಿದ ಶಿವಾಜಿ ಸಂಭಾಜಿ ಮೊಘಲರೊಂದಿಗೆ ಸೇರ್ಕೊಂಡಿದ್ದಾನೆ, ನೀವು ಆತನನ್ನ ಎದುರಿಸಿ ಹೋರಾಡಿ ಅಂತ ತನ್ನ ಸೇನೆಗೆ ಕರೆ ಕೊಡ್ತಾರೆ. ಆದರೆ ಸಮುದ್ರದಂತೆ ಬಂದಿದ್ದ ಈ ಮೊಘಲರ ಸೇನೆಯನ್ನ ಅಲ್ಲಿಂದ ಕದಲಿಸ್ಲಿಕ್ಕೆ ಆಗಲ್ಲ. ಆದರೆ ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಮಾಡಬಹುದು ಅಂತ ಶಿವಾಜಿ ಕಲ್ತಿದ್ರು. ಹೀಗಾಗಿ ಶಿವಾಜಿ ತಮ್ಮ ವೀರ ಸೇನಾನಿ ಹಂಬಿರಾವ್ ಮೋಹಿತೆಯನ್ನ ಕಳಿಸ್ತಾರೆ. ಒಂದೇ ಸಲ ಬೇಡ, ಪದೇ ಪದೇ ಇವ್ರ ಮೇಲೆ ಬಿಟ್ಟು ಬಿಟ್ಟು ದಾಳಿ ಮಾಡು ಅಂತ ಹೇಳ್ತಾರೆ. ಪರಿಣಾಮ ದೀರ್ಘ ಯುದ್ಧ ಆಗಿ ದಿಲೇರ್ ಖಾನ್ ಮತ್ತು ಸಂಭಾಜಿ ಸೇನೆ ಔರಂಗಾಬಾದ್ಗೆ ಓಡ್ ಹೋಗುತ್ತೆ. ಆದರೆ ಮಳೆಗಾಲ ಮುಗಿದ ಮೇಲೆ ಮತ್ತೆ ಇವರ ದಾಳಿ ಶುರುವಾಗುತ್ತೆ. ಇದೇ ಹೊತ್ತಿಗೆ ವಿಜಾಪುರದ ಸುಲ್ತಾನ್ರ ಜೊತೆಗೆ ದಿಲೇರ್ ಖಾನ್ ಯುದ್ಧಕ್ಕಿಳಿತಾನೆ. ಇದು ಔರಂಗಜೇಬಂಗೆ ಇಷ್ಟ ಆಗಲ್ಲ. ಅರೆ, ದಕ್ಕನ್ ನೋಡ್ಕೊಂತ ಕಳಿಸಿದ್ರೆ ನೀನು ಸದಾ ಯುದ್ಧ ಮಾಡ್ತಾ ಇದೀಯಾ ಅಂತ ಹೇಳಿ ವಾಪಸ್ ಬರುವಂತೆ ಆಜ್ಞೆ ಮಾಡ್ತಾನೆ. ಜೊತೆಗೆ ಸಂಭಾಜಿಯನ್ನ ಅರೆಸ್ಟ್ ಮಾಡಿ ಅನ್ನೋ ತೀರ್ಪು ಬರುತ್ತೆ. ಪರಿಣಾಮ ದಾರಿ ಇಲ್ಲದೆ ಸಂಭಾಜಿ ಈಗ ಮತ್ತೆ ಓಡ್ ಹೋಗೋ ಪರಿಸ್ಥಿತಿ. ಯಾರತ್ರ? ಈಗ ತಂದೆ ಹತ್ರ ಓಡ್ ಹೋಗೋ ಪರಿಸ್ಥಿತಿ. ಶಿವಾಜಿಗೆ ಏನ್ ಮಾಡ್ತಾರೆ? ಎಷ್ಟಾದ್ರೂ ಕೂಡ ಮಗ ಅಲ್ಲ, ಇನ್ನೊಂದ್ಸಲ ಹೇಳೋಣ ಅಂತ ಬುದ್ಧಿ ಹೇಳ್ತಾರೆ. ಆದರೆ ಶಿವಾಜಿ ಮಗಂಗೆ ರಾಜ್ಯ ಕೊಡಲ್ಲ. ಯಾಕಂದ್ರೆ ಈತನ ಬುದ್ಧಿ ಅಷ್ಟೊತ್ತಿಗೆ ಸರಿ ಇರಲ್ಲ. ಹೀಗಾಗಿ ಮತ್ತೆ ಸಂಭಾಜಿಯನ್ನ ಅದೇ ಪನಾಳ ಕೋಟೆಯಲ್ಲಿ ಗೃಹ ಬಂಧನಕ್ಕೆ ಹಾಕ್ತಾರೆ ಶಿವಾಜಿ. ಇದರ ಉಸ್ತುವಾರಿಗಾಗಿ ವಿಠಲ ದೇಶಪಾಂಡೆ ಅವರನ್ನ ನೇಮಿಸಲಾಗುತ್ತೆ. ಸೋಮಾಜಿ ಮತ್ತು ಬಾಲಾಜಿ ನಾಯಕರು ಇವರಿಗೆ ಭದ್ರತೆಯ ಜವಾಬ್ದಾರಿಯನ್ನು ತಗೊಳ್ತಾರೆ. ಹೀಗಾಗಿ ಯುವರಾಜ ಸಂಭಾಜಿ ಮತ್ತೆ ಸೆರೆಗೆ ಹೋಗುವ ರೀತಿಯಾಗತ್ತೆ. 23 ವರ್ಷಕ್ಕೆ ಸಾಮ್ರಾಟ, 120 ಯುದ್ಧ ಗೆದ್ದ ವೀರ. ಎಸ್, ಒಂದ್ ಕಡೆ ತಂದೆ ಮತ್ತು ವೈರಿ ಗುಂಪಿನ ನಡುವೆ ಅತಂತ್ರವಾಗಿ ಓಡಾಡಿದ್ದ ಸಂಭಾಜಿ ಬದುಕಲ್ಲಿ 1680ರಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ಆ ವರ್ಷ ಶಿವಾಜಿ ತಮ್ಮ ಚಿಕ್ಕ ವಯಸ್ಸಲ್ಲಿ 50ನೇ ವಯಸ್ಸಲ್ಲೇ ಇಹಲೋಕವನ್ನು ತ್ಯಜಿಸ್ತಾರೆ. ಇದೇ ಸಂದರ್ಭದಲ್ಲಿ ಶಿವಾಜಿಯ ಮತ್ತೋರ್ವ ಪತ್ನಿ ಸಂಭಾಜಿಯ ಮಲತಾಯಿ ಸೋಯಾರಾಬಾಯಿ ತನ್ನ ಮಗ ರಾಜಾರಾಮ್ಗೆ ಪಟ್ಟ ಕಟ್ತಾರೆ. ಇದಕ್ಕೆ ರಾಜ್ಯದಲ್ಲಿದ್ದ ಕೆಲ ಪ್ರಭಾವಿ ಸರದಾರರು, ಮಂತ್ರಿಗಳು ಬೆಂಬಲ ಕೊಡ್ತಾರೆ. ಸುದ್ದಿ ತಿಳಿದ ಸಂಭಾಜಿ ಇದನ್ನ ಕಟುವಾಗಿ ವಿರೋಧ ಮಾಡ್ತಾರೆ.
ಸಂಪ್ರದಾಯದ ಪ್ರಕಾರ ರಾಜ್ಯದ ಹಕ್ಕಿರೋದು ಮೊದಲ ಮಗನಿಗೆ. ಹೀಗಿರುವಾಗ ಇಲ್ಲಿ ಯಾರಿಗೂ ನಾವು ಬೆಂಬಲ ಕೊಡಲ್ಲ ಅಂತ ಕೋಟೆಯಿಂದ ಬಂಡಾಯ ಸಾರ್ತಾರೆ. ತಾನಿದ್ದ ಪನ್ಹಾಳ ಕೋಟೆಯನ್ನು ವಶಕ್ಕೆ ಪಡ್ಕೊಂಡು 1680 ಜೂನ್ 18ನೇ ತಾರೀಕು ರಾಯಗಢ ಕೋಟೆಯನ್ನು ಸೀಸ್ ಮಾಡ್ತಾರೆ. 23ನೇ ವಯಸ್ಸಿಗೆ ಮರಾಠ ಸಾಮ್ರಾಟನಾಗಿ ಛತ್ರಪತಿಯಾಗ್ತಾರೆ. ಯುವರಾಜ ರಾಜಾರಾಮ್ ಅವರ ಪತ್ನಿ ಜಾನಕಿಬಾಯಿ ಮತ್ತು ಇದಕ್ಕೆಲ್ಲ ಸೂತ್ರಧಾರಿಯಾಗಿದ್ದ ಸೊಯಾರಾಬಾಯಿಯನ್ನ ಜೈಲಿಗೆ ಹಾಕ್ತಾರೆ. ಈ ಮಧ್ಯೆ ಸೊಯಾರಾಬಾಯಿ ಮತ್ತು ಅಣ್ಣಾಜಿ ದತ್ತೋ ಇಬ್ರು ಸೇರ್ಕೊಂಡು ಮೊಘಲ್ ರಾಜಕುಮಾರ ಅಕ್ಬರ್ರನ್ನ, ಅಂದ್ರೆ ಜಲಾಲುದ್ದೀನ್ ಅಕ್ಬರ್ ದಿ ಗ್ರೇಟ್ ಅಂತ ಕರೀತಾರಲ್ಲ, ಅಕ್ಬರ್ ಮಹಾಶಯ ಅಂತ, ಆ ಅಕ್ಬರ್ ಅಲ್ಲ, ಆತ ಇವ್ರಿಗಿಂತ ಬಹಳ ಹಿಂದಿನವರು, ಸ್ವಲ್ಪ ಜನಾನುರಾಗಿ ಸಹಿಷ್ಣು ಅಂತ ಹೆಸರು ಮಾಡಿದವರು. ಈ ಅಕ್ಬರ್ ಹೆಸರು ಮೊಹಮ್ಮದ್ ಅಕ್ಬರ್ ಅಂತ. ಇದು ಔರಂಗಜೇಬನ 4ನೇ ಮಗ. ಈತನನ್ನ ಔರಂಗಜೇಬ ಗಡಿಪಾರು ಮಾಡಿರ್ತಾನೆ. ಈತನನ್ನ ಶಿವಾಜಿಯವರ ಪತ್ನಿ ಮತ್ತು ಗುಂಪು ಕಾಂಟ್ಯಾಕ್ಟ್ ಮಾಡುತ್ತೆ. ನಿಂಗೂ ರಾಜ್ಯ ಕೊಡ್ತೀನಿ, ನಮಗೆ ಸಪೋರ್ಟ್ ಮಾಡು ಅಂತ ಕೇಳ್ತಾರೆ. ಆದರೆ ಅಕ್ಬರ್ ಇದಕ್ಕೆ ಒಪ್ಪೋದಿಲ್ಲ. ಸೀದಾ ಇದನ್ನು ತಗೊಂಡು ಹೋಗಿ ಸಂಭಾಜಿಗೆ ಹೇಳೇ ಬಿಡ್ತಾನೆ. ಪರಿಣಾಮ ಸಂಭಾಜಿ ಮಲತಾಯಿ ಸೊಯ್ರಾಬಾಯಿ ಅವರ ಸಂಬಂಧಿ ತನ್ನ ವಿರುದ್ಧ ಕುತಂತ್ರ ಮಾಡಿದ ಎಲ್ಲರನ್ನ ಗಲ್ಲಿಗೇರಿಸ್ಬಿಡ್ತಾನೆ. ಇದರಿಂದ ಸಂಭಾಜಿ ಸಂಪೂರ್ಣವಾಗಿ ಅಲ್ಲಿಂದ ಆಡಳಿತವನ್ನು ಶುರು ಮಾಡ್ದಂಗಾಗತ್ತೆ. ಬರೀ 9 ವರ್ಷಗಳಲ್ಲಿ 120ಕ್ಕೂ ಅಧಿಕ ಯುದ್ಧವನ್ನ ಮಾಡ್ತಾರೆ. ಮೊಘಲರಿಗೆ ಸೇರಿದ ಇವತ್ತಿನ ಮಧ್ಯಪ್ರದೇಶದಲ್ಲಿರೋ ಬುರ್ಹಾನ್ಪುರದ ಮೇಲೂ ಕೂಡ ದಾಳಿ ಮಾಡ್ತಾರೆ. ಇವರಿಗೆ ಶಿವಾಜಿ ಜೊತೆಗಿದ್ದ ಹಂಬಿರಾವ್ ಮೋಹಿತೆ ಮತ್ತು ಕವಿ ಕಳಶ್ ಸಹಾಯ ಮಾಡ್ತಾರೆ. ಅಪಾರ ಪ್ರಮಾಣದ ಸಂಪತ್ತು ಸಿಗುತ್ತೆ. ವೈರಿ ಪಡೆಗೆ ದೊಡ್ಡ ಡ್ಯಾಮೇಜಸ್ ಆಗುತ್ತೆ. ಆತ ರಾಮ್ ಸಜ್ ಕೋಟೆಯನ್ನ ಮೊಘಲರಿಂದ ವಶಕ್ಕೆ ತಗೊಳ್ತಾರೆ. ಈ ಸಂದರ್ಭದಲ್ಲಿ ಔರಂಗಜೇಬ ಸಂಭಾಜಿಯನ್ನು ತಡೆಯೋಕೆ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಮೊಘಲರ ಪಡೆ 40,000 ಇರುತ್ತೆ. ಆದರೆ ಸಂಭಾಜಿ ಯುದ್ಧ ತಂತ್ರದ ಮುಂದೆ ಔರಂಗಜೇಬ ಮಂಡಿಯೂರಬೇಕಾಗತ್ತೆ. ತಂದೆಯಂತೆ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿ ಮೊಘಲರನ್ನ ಕಾಡಬಾರದ ರೀತಿ ಕಾಡ್ತಾರೆ. 600 ಸೈನಿಕರನ್ನ ಇಟ್ಟುಕೊಂಡೇ ಈ ಯುದ್ಧ ಗೆಲ್ತಾರೆ. ಏನೋ 1681ರಲ್ಲಿ ಮೈಸೂರಿನ ಮೇಲೂ ಕೂಡ ಸಂಭಾಜಿ ಆಕ್ರಮಣ ಮಾಡೋಕೆ ನೋಡ್ತಾರೆ. ಆದರೆ ನಮ್ಮ ಈ ಭಾಗದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಚಿಕ್ಕ ದೇವರಾಜರು ತಂತ್ರವನ್ನು ಹುಡ್ತಾರೆ. ಬಲಿಷ್ಠ ಮರಾಠರೊಂದಿಗೆ ಯುದ್ಧಕ್ಕಿಳಿಯೋದಕ್ಕಿಂತ ಸಂಧಾನವಾಸಿ ಅಂತ ಕಪ್ಪ ಕೊಡೋಕೆ ಒಪ್ಕೊಳ್ತಾರೆ. ಆದರೆ 1686ರ ಹೊತ್ತಿಗೆ ಚಿಕ್ಕ ದೇವರಾಜ ಮೊಘಲರಿಗೆ ಹತ್ತಿರ ಆಗಿದ್ರಿಂದ ಸಂಭಾಜಿ ತನ್ನ ನೆಚ್ಚಿನ ಬಂಟ ಕವಿ ಕಳಶ್ನೊಂದಿಗೆ ಮೈಸೂರಿನ ಮೇಲೆ ಯುದ್ಧವನ್ನ ಸಾರ್ತಾರೆ. ಏನು 1683 1684ರ ನಡುವೆ ಸಂಭಾಜಿ 11,000 ಕಾಲಾಳು ಮತ್ತು 6,000 ಅಶ್ವದಳದ ಸಮೇತ ಗೋವಾಗೂ ಮುತ್ತಿಗೆ ಹಾಕಿ ಪೋರ್ಚುಗೀಸರನ್ನ ಹಣ್ಣುಗಾಯಿ ನೀರ್ಗಾಯ ಮಾಡ್ತಾರೆ. ಹೀಗೆ ಸರ್ವ ದಿಕ್ಕುಗಳಲ್ಲೂ ದಾಳಿ ಮಾಡಿ ಅವರನ್ನೆಲ್ಲ ತನ್ನ ಸಾಮಂತಿಕೆಗೆ ಒಳಪಡಿಸಿ ಶಿವಾಜಿಯವರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ಒಟ್ಟು 120 ಯುದ್ಧಗಳಲ್ಲಿ ಬರೀ ಸಣ್ಣ ಸೈನ್ಯ ಇಟ್ಕೊಂಡು ಗೆಲುವನ್ನ ಸಾಧಿಸ್ತಾನೆ ಹೋಗ್ತಾರೆ. ಅಷ್ಟೇ ಅಲ್ಲ, 1684ರಲ್ಲಿ ಮೊಘಲರು ಒಂದ್ಸಲ ಮರಾಠರ ರಾಯಗಢ ಕೋಟೆಗೂ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡ್ತಾರೆ. ಅದೂ ಕೂಡ ಯಶಸ್ವಿ ಆಗೋದಿಲ್ಲ. ಸಂಭಾಜಿಯ ಅಗ್ರೆಸಿವ್ನೆಸ್ ಹೇಗಿತ್ತು ಅಂದ್ರೆ, ಮುಂದೆ ಈತ ಸ್ವಲ್ಪ ದಿನ ಹೀಗೆ ಬಿಟ್ರೆ ಮೊಘಲ್ ಸಿಂಹಾಸನವನ್ನ ಕೂಡ ಕೆಡವೋ ಮಟ್ಟಿಗೆ ಈತನ ಅಗ್ರೆಷನ್ ಇತ್ತು. ಹೀಗಾಗಿ ಔರಂಗಜೇಬನ ಕುತಂತ್ರ ಶುರುವಾಯಿತು. ಮರಾಠರ ಒಳಗೆ ಗೂಢಚರ್ಯೆ, ಮೋಸಕ್ಕೊಳಗಾದ ಸಂಭಾಜಿ ಹಸಿದ ಹುಲಿಯಂತೆ ಗರ್ಜಿಸ್ತಾ ಎಲ್ಲವನ್ನ ಧ್ವಂಸ ಮಾಡ್ತಾ ಇದ್ದ ಸಂಭಾಜಿ 1687ರಲ್ಲಿ ಒಂದು ಆಘಾತವನ್ನ ನೋಡಬೇಕಾಗತ್ತೆ. ಬ್ಯಾಟಲ್ ಆಫ್ ವಾಯ್ ಅನ್ನೋ ಯುದ್ಧದಲ್ಲಿ ಮರಾಠರ ನೆಚ್ಚಿನ ಕಮಾಂಡರ್ ಆಗಿದ್ದ ಹಂಬಿರಾವ್ ಮೋಹಿತೆ ಪ್ರಾಣ ಕಳ್ಕೊಳ್ತಾರೆ. ಇದು ಸಂಭಾಜಿಯ ಬಲವನ್ನ ಕಮ್ಮಿ ಮಾಡಿಬಿಡುತ್ತೆ. ಆದರೂ ಸಂಭಾಜಿ ಕೂಡಲೇ ಬಗ್ಗಲ್ಲ. ತನ್ನ ಸೇನೆ ಸಮೇತ ಅಲ್ಲಲ್ಲಿ ತಂತ್ರಗಳನ್ನು ಹೆಣಿತಾ ಇರ್ತಾರೆ. ಈ ನಡುವೆ ಮರಾಠರ ಸೇನೆ ಒಳಗೆ ಮೊಘಲರ ಗೂಢಚಾರರು ಎಂಟ್ರಿ ಆಗ್ತಾರೆ. ಮರಾಠರಲ್ಲಿದ್ದ ಕೆಲ ನಾಡದ್ರೋಹಿಗಳು ಮುಖಾರಬ್ ಖಾನ್ಗೆ ಸಂಭಾಜಿ ಅಡಗಿದ್ದ ಸಂಗಮೇಶ್ವರ ಜಾಗದ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೆಲವೇ ತುಕಡಿಗಳೊಂದಿಗಿದ್ದ ಸಂಭಾಜಿಯನ್ನ ಮೊಘಲರ ಭಾರಿ ಸೇನೆ ಸುತ್ತುವರಿಯುತ್ತೆ. ಸಂಭಾಜಿ ಮತ್ತವರ 25 ಸಲಹೆಗಾರರು ಮೊಘಲ್ ಸೇನೆಯಿಂದ ಬಂಧನಕ್ಕೆ ಈಡಾಗ್ತಾರೆ. ಇದಕ್ಕೆ ಸಂಭಾಜಿಯ ಮಲತಾಯಿ ಸೊಯರಾಬ್ರ ಬೆಂಬಲಿಗರು ಮತ್ತು ಸಂಭಾಜಿಯ ವಿರೋಧಿಗಳು ಸಹಾಯ ಮಾಡ್ತಾರೆ. ಪರಿಣಾಮ ಸಂಭಾಜಿ ಮೊಘಲರ ಸೆರೆಯಾಳಾಗಿ ಔರಂಗಜೇಬ್ ಬಳಿಗೆ ಹೋಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸಂಭಾಜಿಗೆ ಔರಂಗಜೇಬ್ ಸಾಕಷ್ಟು ಬೇಡಿಕೆ ಇಡ್ತಾನೆ. ಒಂದು, ನೀನೀಗ ಗೆದ್ದಿರೋ ಎಲ್ಲ ಕೋಟೆಗಳನ್ನ ಮೊಘಲರಿಗೆ ಒಪ್ಪಿಸ್ಬಿಡು. ಎರಡನೇದು, ಇದುವರೆಗೂ ಎಷ್ಟು ಸಂಪತ್ತು ನೀನು ಗಳಿಸಿದೆಯೋ ಎಲ್ಲವನ್ನ ನಮ್ಮ ಕಾಲಿಗೆ ತಂದು ಹಾಕಬೇಕು. ಹಾಗೆ ಮರಾಠರೊಂದಿಗೆ ಕೆಲಸ ಮಾಡ್ತಿರೋರ ಹೆಸರನ್ನ ಬಹಿರಂಗ ಮಾಡಬೇಕು ಅಂತೆಲ್ಲ ಕಂಡೀಷನ್ ಹಾಕಲಾಗುತ್ತೆ. ಅಷ್ಟೇ ಅಲ್ಲ, ಈ ಕೂಡಲೇ ಇಸ್ಲಾಂಗೆ ಮತಾಂತರ ಆಗುವಂತಲೂ ಔರಂಗಜೇಬ್ ಒತ್ತಾಯ ಮಾಡ್ತಾನೆ. ಇದನ್ನು ಮರಾಠ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಶಿವಾಜಿ ಪುತ್ರ ಸಂಭಾಜಿ ಇದು ಯಾವುದಕ್ಕೂ ಒಪ್ಪೋದಿಲ್ಲ. ಇದಕ್ಕೆ ಪ್ರತಿಯಾಗಿ ಸಂಭಾಜಿ ಔರಂಗಜೇಬಗೆ ಹೆಣ್ಣಿನ ಬೇಡಿಕೆ ಇಡ್ತಾರೆ. ನಾನು ಕೋಟೆ ಒಪ್ಪಿಸಿ ಶರಣಾಗಬೇಕಂದ್ರೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು, ಆಗ ಶರಣಾಗ್ತೀನಿ ಅಂತ
ಔರಂಗಜೇಬಗೆ ಸಂಭಾಜಿ ಹೇಳ್ತಾರೆ ಅನ್ನೋ ಉಲ್ಲೇಖ ಸಿಗುತ್ತೆ. ಹೀಗಾಗಿ ಯಾವುದಕ್ಕೂ ಬಗ್ಗದ ಸಂಭಾಜಿಯನ್ನ ಕೊನೆಗೆ ಹತ್ಯೆ ಮಾಡೋಕೆ ಔರಂಗಜೇಬ ಆದೇಶ ಕೊಡ್ತಾನೆ. ಅಲ್ಲದೆ ಕೊನೆಯದಾಗಿ ಸಾವು ಬೇಕಾ, ನಾನು ಹೇಳಿದ್ದನ್ನ ಮಾಡ್ತೀಯಾ ಅಂತ ಕಡೆ ಬಾರಿ ಕೇಳಿದಾಗಲೂ ಕೂಡ ಸಂಭಾಜಿ ಶರಣಾಗೋ ಮಾತೇ ಇಲ್ಲ, ನಾನು ಹೇಳ್ದಂಗೆ ಆಗಬೇಕು, ಇಲ್ಲ ಅಂದರೆ ಬೇಕಾದ್ರೆ ಪ್ರಾಣ ತೆಗಿ ಅಂತ ಹೇಳ್ತಾರೆ. ಹೀಗಾಗಿ ಸಂಭಾಜಿಯನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗುತ್ತೆ. ಅದನ್ನು ಬಿಡಿಸಿ ಹೇಳಕ್ಕಾಗೋದಿಲ್ಲ. ಒಟ್ಟಾರೆ ಸಂಭಾಜಿಯ ದುರಂತ ಅಂತ್ಯ ಆಗುತ್ತೆ. ಹಾಗಂತ ಮರಾಠ ಸಾಮ್ರಾಜ್ಯ ಮುಳುಗ್ ಹೋಗಲ್ಲ. ಸಂಭಾಜಿ ಬಳಿಕ ಸಂಭಾಜಿ ಮಗ ಮೊದಲನೇ ಸಾಹು ಬರ್ತಾರೆ. ಈತ ಕೂಡ ಮೊದಲು ಔರಂಗಜೇಬನ ಬಂಧನದಲ್ಲಿರ್ತಾನೆ. ಬಳಿಕ 1707ರಲ್ಲಿ ಬಿಡುಗಡೆಯಾದ ನಂತರ ಸಾಹುನ ರಾಜ್ಯಭಾರ ಶುರುವಾಗುತ್ತೆ. ಆದರೆ ಸಾಹುವನ್ನ ಮೊಘಲರು ಬಿಡುಗಡೆ ಮಾಡಿದಾಗ ಮರಾಠ ರಾಜ್ಯದಲ್ಲಿ ಸರಿಯಾದ ವ್ಯವಸ್ಥೆನೇ ಇರಲಿಲ್ಲ. ಎಲ್ಲ ಅರಾಜಕತೆ ಇತ್ತು. ಆದರೂ ಸರ್ದಾರರ ಬೆಂಬಲವನ್ನು ಪಡ್ಕೊಂಡು ಸಾಹು ಸತಾರಾದಲ್ಲಿ ಮರಾಠ ಸಾಮ್ರಾಜ್ಯದ ಸಿಂಹಾಸನ ಏರೋಕೆ ಸಾಧ್ಯ ಆಗತ್ತೆ. ರಾಜ ಸಾಹು 1713ರಲ್ಲಿ ಬಾಲಾಜಿ ವಿಶ್ವನಾಥನನ್ನ ಪೇಶ್ವೆಯಾಗಿ ನೇಮಕ ಮಾಡ್ತಾರೆ. ಈ ಘಟನೆ ಮರಾಠ ರಾಜ್ಯದ ಇತಿಹಾಸದಲ್ಲೇ ಹೊಸ ಅಧ್ಯಾಯವನ್ನ ತೆರೀತು. ಅಲ್ಲಿಂದ ಮುಂದೆ ಮರಾಠ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇರೋವರೆಗೂ ಕೂಡ ಬಾಲಾಜಿ ವಿಶ್ವನಾಥರ ವಂಶಸ್ಥರು ಪೇಶ್ವೆಗಳಾಗಿದ್ರು, ಒಂಥರ ಪ್ರೈಮ್ ಮಿನಿಸ್ಟರ್ಸ್ ತರ ಆಗಿದ್ರು. ಯಾಕಂದ್ರೆ ರಾಜರಿಗಿಂತ ಪೇಶ್ವೆಗಳೇ ಪವರ್ಫುಲ್ ಆಗ್ಬಿಟ್ರು. ಅದಾದ್ಮೇಲೆ ಒಬ್ಬರು ಪವರ್ಫುಲ್ ಪೇಶ್ವೆಗಳು ಬಂದು ಮೊಘಲರನ್ನ ಹಿಗ್ಗಾಮುಗ್ಗ ಹೊಡೆದ್ರು. ಬ್ರಿಟಿಷರೊಂದಿಗೂ ಕೂಡ ಕದನಕ್ಕೆ ನಿಂತರು. ಬಾಜಿರಾವ್ ಮಸ್ತಾನಿ ಸಿನಿಮಾದಲ್ಲಿ 1ನೇ ಬಾಜಿರಾಯನ ಸ್ಟೋರಿ ತೋರಿಸಿದಾರಲ್ಲ, ಆತ ಕೂಡ ಒಬ್ಬ ಪೇಶ್ವೆ. ಆ ನಂತರ ಭಾರತದ ಸಾಕಷ್ಟು ಪ್ರದೇಶಗಳು ಇವರ ಆಳ್ವಿಕೆಗೆ ಒಳಪಟ್ಟವು. ಹೀಗಾಗಿ ಇಲ್ಲಿ ಶಿವಾಜಿಯ ನಂತರವೂ ಮರಾಠರು ಹಿಂದೇನು ಬೀಳಲಿಲ್ಲ. ಅದರಲ್ಲೂ ಸಂಭಾಜಿಯ ಬಗ್ಗೆ ಮರಾಠರಿಗೆ ಅತ್ಯಂತ ಗೌರವ ಇದೆ. ಇವ್ರ ಮೇಲೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿವೆ. ಸಂಭಾಜಿಯವರಲ್ಲಿ ಶೌರ್ಯ, ತಂತ್ರ, ರಣತಂತ್ರ ಎಲ್ಲವನ್ನೂ ಅವ್ರು ಕಾಣ್ತಾರೆ. ಸಂಸ್ಕೃತ, ಪೋರ್ಚುಗೀಸ್ ಸೇರಿ 13 ಭಾಷೆಯನ್ನು ಕಲ್ತಿದ್ದ ಸಂಭಾಜಿ ಖುದ್ದು ವಿದ್ವಾಂಸರೂ ಆಗಿದ್ರು. ಶಸ್ತ್ರ ಶಾಸ್ತ್ರ ಎರಡರಲ್ಲೂ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಶಿವಾಜಿಯವರು ಬಿತ್ತಿದ್ದ ಸ್ವರಾಜ್ಯದ ಕನಸನ್ನ, ಹಿಂದೂ ರಾಷ್ಟ್ರದ ಶಿವಾಜಿ ಕನಸನ್ನ ಇವರು ಇನ್ನಷ್ಟು ವಿಸ್ತರಣೆ ಮಾಡಿದ್ರು ಅನ್ನೋದು ಇವರ ಬೆಂಬಲಿಗರ ಬಲವಾದ ವಾದ. ಆವತ್ತೇನಾದರೂ ಔರಂಗಜೇಬನ ಮುಂದೆ ಶರಣಾಗಿದ್ರೆ ಈ ಭಾಗದಲ್ಲಿ ಮೊಘಲರ ಆಡಳಿತ ದೊಡ್ಡ ಪ್ರಮಾಣದಲ್ಲಿ ಹರಡು ಬಿಡ್ತಾ ಇತ್ತು. ಸಾಂಸ್ಕೃತಿಕ ಬದಲಾವಣೆಗೆ ಕಾರಣ ಆಗ್ತಾ ಇತ್ತು. ಡೆಮೋಗ್ರಫಿನೇ ಚೇಂಜ್ ಆಗ್ತಾ ಇತ್ತು. ಮರಾಠ ಸಂಸ್ಕೃತಿ ಕಳೆದು ಹೋಗ್ತಾ ಇತ್ತು. ಆದರೆ ಸಂಭಾಜಿಯ ಧೈರ್ಯ, ಸ್ವಾಭಿಮಾನ, ದೇಶಪ್ರೇಮದಿಂದ ಮೊಘಲರ ಆ ಪ್ರಯತ್ನ ಈಡೇರಲಿಲ್ಲ ಅನ್ನೋ ವಾದವನ್ನು ಬಲವಾಗಿ ಮುಂದಿಡಲಾಗುತ್ತೆ. ಅದರಲ್ಲೂ ಯುದ್ಧ ತಂತ್ರದಲ್ಲಿ ಇವರ ತಂದೆಯನ್ನೇ ಮೀರಿದ ತಂತ್ರಗಾರಿಕೆ ಈ ಸಂಭಾಜಿದು ಅನ್ನೋದು ತುಂಬಾ ಇತಿಹಾಸಕಾರರ ಅಭಿಪ್ರಾಯ ಕೂಡ ಹೌದು. ಸೊ ಫ್ರೆಂಡ್ಸ್, ಇದಾಗಿತ್ತು ಸಂಭಾಜಿ ಬಗ್ಗೆ ಬಹಳ ಚರ್ಚೆ ನಡೀತಿರೋ ಟೈಮ್ನಲ್ಲಿ ಅವ್ರ ಬಗ್ಗೆ ಪೂರ್ಣ ಮಾಹಿತಿ ನಿಮಗೆ ತಲುಪಿಸೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.